ಬಿಂದಾಸ್ ಅಂದರೆ ನಾನು ದುನಿಯಾ ಸಿನಿಮಾ ಮಾಡಿದ್ದೆ. ದುನಿಯಾ ಮಾಡಿದಾಗ ಯಾರು ಫೈಟ್ ಮಾಸ್ಟರ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲ ಅವ್ರ ಆಫೀಸಲ್ಲಿ ಹೋಗಿ ಹೇಳಿದ್ದಾರೆ, ಅಣ್ಣ ದುನಿಯಾ ಸೂಪರ್ ಸಕ್ಕತ್ತಾಗಿ ಫೈಟ್ ಮಾಡಿಸಿದ್ದಾರೆ, ಯಾರು ಫೈಟ್ ಮಾಸ್ಟರ್ ಡ್ಯಾನಿ ಅಂದ್ಬಿಟ್ಟು. ಹೌದಾ ಕರೀರಿಸಿ ಅಂದ್ಬಿಟ್ಟು ನನ್ನ ಕರೆಸಿದಾಗ ಅವಾಗ ನಾನು ಈ ಥರ ಹಿಂಗೆಲ್ಲ ರಿಯಲಿಸ್ಟಿಕ್ ಆಗ ನೆಕ್ಸ್ಟು ಅವರೇ ಬಿಂದಾಸ್ಗೆ ಈ ಥರ ಇದು ಮಾಡಿದ್ರು. ಬಿಂದಾಸಲ್ಲಿ ಒಂದು ಜಿಮ್ ಫೈಟ್ ಇತ್ತು. ಜಿಮ್ ಫೈಟಲ್ಲಿ ಮಾಡುವಾಗ ನಾನು ತುಂಬ ರಿಯಲಿಸ್ಟಿಕ್ಕು. ಅದರ ಜಿಮ್ ಫೈಟ್ ಇವಾಗಲೂ ನೋಡಿ ಪ್ರತಿಯೊಂದು ಶಾಟೂ ಕೂಡ ಟಚ್ ಆಗಿದೆ ಫೈಟರ್ಸ್ಗಳಿಗೆ. ಯಾವುದೂ ಹಿಂಗೆ ಮಿಸ್ ಆಗಿ ಹಿಂಗೆ ಕಟ್ ಶಾಟ್ ಥರ ಮಾಡೇ ಇಲ್ಲ, ಎಲ್ಲ ರಿಯಲಿಸ್ಟಿಕ್ ಫೈಟ್ಸು. ಆ ಫೈಟನ್ನ ನನಗೆ ಪುನೀತ್ ಸರ್ ಹೇಳ್ತಾಯಿದ್ರು, ಅಣ್ಣ ಜಿಮ್ ಫೈಟ್ ಏನಣ್ಣ ಮಾಡಿದಾರ, ನಂಗೆ ತುಂಬ ಇಷ್ಟ ಅಣ್ಣ, ಎಷ್ಟು ರಿಯಲಿಸ್ಟಿಕ್. ಅಲ್ಲಿ ಹೆಂಗಂದರೆ ಅವ್ರು ಜಿಮ್ಮಿಗೆ ಬಂದಿರ್ತಾರೆ, ವಿತ್ ಜಿಮ್ಮು ಆಗಬೇಕು, ಜಿಮ್ ಎಕ್ಸಸೈಸು ಆಗಬೇಕು, ಫೈಟು ಆಗಬೇಕು, ಆ ಥರ ತಗೊಟ್ಟಿದ್ದೀನಿ. ಲಾಸ್ಟಲ್ಲಿ ವೆಯ್ಟ್ ನೋಡ್ಕೊಂಡು ಹಿಂಗೆ ಹೋಗ್ತಾರೆ. ತುಂಬ ಚೆನ್ನಾಗಿ ಅದು ಮತ್ತು ಥಿಯೇಟ್ರ್ ಫೈಟೆಲ್ಲ ಮಾಡಿದೆ ನಾನು. ಪುನೀತ್ ಸರ್ದು ಅಂದರೆ ಅದು ಬೇರೆ ಲೆವೆಲ್ ಬಿಡಿ, ಅದು ಒಂದು ಬೇರೆ ಥರನೇ ನನಗೆ ಫೈಟ್ಸು ತುಂಬ ಚೆನ್ನಾಗಿ ಮಾಡ್ತಾರೆ. ಹೌದು, ಒಂದು 9-10 ಸಿನಿಮಾ ಮಾಡಿದ್ದೀನಿ ಪುನೀತ್ ಸರ್ದು. ಅವರು ಅಂದರೆ ಯಾಕಂದರೆ ಅವರು ಜಿಮ್ನಾಸ್ಟಿಕ್ ಪ್ಲೇಯರ್. ಅವರು ಆ್ಯಕ್ಚುಲಿ ಯಾವಾಗಲೂ ಪ್ರಾಕ್ಟೀಸಲ್ಲೇ ಇರ್ತಾರೆ, ತುಂಬ ಪ್ರಾಕ್ಟೀಸಲ್ಲೇ ಇರ್ತಾರೆ. ನಾವು ಏನು ಹೇಳ್ತೀನಿ ಇದೂ ಆಗಲ್ಲ ಅನ್ನಲ್ಲ, ಆಮೇಲೆ ಯಾವುದು ಒಂದೂ ಡೂಬ್ ಬಾಳ್ಸಲ್ಲ ಅವರು, ಎಲ್ಲ ರಿಯಲಿಸ್ಟಿಕ್ಕಾಗೆ. ಅದು ಮತ್ತು ಇದು ಯಾವುದು ರಾಜ್ ಶೋಮ್ಯಾನ್ ಅಂದ್ಬಿಟ್ಟು ಮೈಸೂರಲ್ಲಿ ಇಟ್ಕೆಗೂಡಲ್ಲಿ ಮಾಡ್ತಾಯಿದ್ದೀವಿ. ಒಂದು ಲೈಟ್ ಕಂಬ ಇದೆ, ಒಂದು 40 ಫೀಟ್ ಮೇಲ್ಗಡೆ, ಅದ್ರ ಮೇಲ್ಗಡೆ ಆರಾಮಾಗಿ ಕೂತ್ಕೊಂಡವ್ರು ಅವರು. ಅಂದರೆ ನಾವು 40 ಫೀಟ್ ಮೇಲ್ಗಡೆಯಿಂದ ಅವ್ರನ್ನ ಕುಂಡಿಸ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಏನೂ ಸೇಫ್ಟಿ ಇಲ್ಲ, ಯಾವ ರೋಪ್ ಇಲ್ಲ, ಏನಿಲ್ಲ, ಆರಾಮಾಗಿ ಹಿಂಗೆ ಕೂತಿದ್ರು. ಹಿಂಗೆ ಕೂತ್ಕೊಂಡು ಒಳ್ಳೆ ಇದಾಯಿತು. ಆಮೇಲೆ ಇನ್ನೊಂದು 80 ಅಡಿ ಮೇಲಿಂದ ಅದು ರೋಪ್ ಶಾಟು, ಅವ್ನು ಬ್ಯಾನರ್ ಹೊಡ್ಕೊಂಡು ಕೆಳಗಡೆ ಬಂದು ಜಂಪ್ ಮಾಡ್ತಾರೆ. ಜಂಪ್ ಮಾಡಿಸ್ಬಿಟ್ಟು ಆಮೇಲೆ ಅಂತಾರೆ, ಅಣ್ಣ ನನಗೆ ಹೈಟ್ ಅಂದರೆ ಭಯ ಅಣ್ಣ ಅಂತಾರೆ. ಕೆಲಸ ಫಸ್ಟ್ ಮಾಡಿಬಿಟ್ರು. ಫಸ್ಟ್ ಆಗಲ್ಲ ಅಂತೇನು ಹೇಳಿಲ್ಲ, ಆಮೇಲೆ ಬಂದು ಹಿಂಗೆ ಹೇಳ್ತಾಯಿದ್ರು. ಸ್ಮೋಕ್ ಫೈಟು, ಆ ಸ್ಮೋಕ್ ಫೈಟ್ ಎಷ್ಟು ಡಿಫ್ರೆಂಟಾಗಿ ಬಂದಿದೆ ನೋಡಿ. ಹೋಗ್ತಾ ಅದೆಲ್ಲ ನಾವೆಲ್ಲ ಪ್ರೇಮ್ ಡೈರೆಕ್ಟರ್ ನಾವೆಲ್ಲ ಪ್ಲ್ಯಾನ್ ಮಾಡಿ ಮಾಡಿದ್ದು ಅದು ಆ ಫೈಟ್ನ. ಸುದೀಪ್ ಅವ್ರದ್ದು ಅಂದರೆ ಅವಾಗ ತಾನೇ ಹೊಸ ಫೈಟ್ ಮಾಸ್ಟ್ರು. ನಲ್ಲ ಸಿನಿಮಾಕ್ಕೆ ಸುದೀಪ್ ಅವರೇ ನನಗೆ ಇದು ಮಾಡಿದ್ದು, ಡ್ಯಾನಿ ಅವ್ರನ್ನ ಹಾಕ್ಕೊಳ್ಳಿ ಈ ಥರ ಅಂದ್ಬಿಟ್ಟು ನಾವು ಚೆನ್ನೈಲಿ ಹೋಗಿ ಗ್ಯಾರೇಜ್ ಫೈಟ್ ಮಾಡಿದ್ದು. ತುಂಬ ಅದರಲ್ಲೂ ನೋಡ್ತೆ ತುಂಬ ರಿಯಲಿಸ್ಟಿಕ್ಕಾಗಿ ಫೈಟ್ ತಗೊಟ್ಟಿದ್ದೀನಿ. ಸುದೀಪ್ ಸರ್ಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟು ಅವ್ರದ್ದು ಮೈ ಆಟೋಗ್ರಾಫು ಕೇರಳಕ್ಕೆ ಹೋಗ್ಬಿಟ್ಟು ಸೇಮ್ ಅದೇ ಮನೆಯಲ್ಲಿ ಮಾಡೋದು. ಅಲ್ಲಿ ರೈನ್ ಎಫೆಕ್ಟ್ ಫೈಟು. ಆಗ ರೈನ್ ಎಫೆಕ್ಟ್ ಫೈಟೆಲ್ಲ ಅಂದರೆ ತುಂಬ ಅದು ರಿಯಲಿಸ್ಟಿಕ್ಕಾಗಿ ಅವ್ರಿಗೂ ಹೊಡೆಯೋದಿರುತ್ತೆ, ಟಬ್ ಅಂದಂಗೆ ಹೊಡೆಯೋದಿರುತ್ತೆ, ಹೊಡೆದು ಹಿಂಗೆ ಕೆಳಗಡೆ ಬೀಳಬೇಕು ಆ ಥರ ಎಲ್ಲ. ಅದೆಲ್ಲ ಪಾಪ ನಾವು ಹೇಳೋದೆಲ್ಲ ಪಾಪ ಸುದೀಪ್ ಸಾರು ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು ಇದು ಕೆಂಪೇಗೌಡ ಕ್ಲೈಮ್ಯಾಕ್ಸ್ ಫೈಟ್ ಆಗ್ಬೋದು, ಎಷ್ಟು ರಿಯಲಿಸ್ಟಿಕ್ಕಾಗಿ ಮಾಡಿಕೊಟ್ಟಿದ್ದೀನಿ. ಸುದೀಪ್ ಸಾರಿಗೆ ತುಂಬ ಇಷ್ಟ ಆ ಫೈಟು ಕೆಂಪೇಗೌಡದ್ದು. ಚಕ್ರವರ್ತಿ ಮಾಡಿದ್ದೀನಿ ದರ್ಶನ್ ಜೊತೆ, ಒಂದೇ ಒಂದು ಫೈಟ್ ಮಾಡಿದ್ದೀನಿ, ಬಾರ್ ಫೈಟು.